ಅಂತರಪಟ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಈ ಬೊಕ್ಕೆ. ಆದ್ರೆ ಈ ಬೊಕ್ಕೆಯಲ್ಲಿರೋ ಪ್ರೀತಿ ಆಯ್ಸು ಜಾಸ್ತಿ ಇಲ್ಲ ಆರಾಧನಾ. ದೀಪ ಆರುವಾಗ ಜಾಸ್ತಿ ಉರಿಯತ್ತಂತೆ, ಹಾಗೆ ಇದನ್ನು ಆರೋಗ ಪ್ರೀತಿ, ಐ ಮೀನ್ ನಾನೇ ಆರ್ಸ ಪ್ರೀತಿ. ನೋಡು, ಮರ್ಯಾದೆಯಿಂದ ನನಗೆ ಬೊಕ್ಕೆ ಕೊಡು. ನಿನಗೆ ನನ್ನ ತಮ್ಮ ಅಂದ್ರೆ ಪ್ರಾಣ ಅಲ್ವಾ? ನೋಡು, ನಿನಗೆ ದ್ವೇಷ ಇರೋದು ನನ್ನ ಮೇಲೆ. ಈ ಬೊಕ್ಕೆಗೆ ಏನಾದರೂ ಮಾಡಿದ್ರೆ ಸರಿ ಇರಲ್ಲ. ಮೊದಲು ಕೊಡೋದೇನಾ? ನೋ ನೋ ನೋ, ನಾನು ಕೊಡಲ್ಲ ಅಪ್ಪ. ನಿನಗೆ ನನ್ನ ತಮ್ಮನ ಮೇಲಿರೋ ಪ್ರೀತಿ, ನನ್ನ ತಮ್ಮಂಗೆ ನಿನ್ನ ಮೇಲಿರೋ ಪ್ರೀತಿ ಆದಷ್ಟು ಬೇಗ ಸೇರೋ ಜಾಗ ಇದೆ. ಮುನಿಯಮ್ಮ, ಹೇಳಿ. ಸರ್ಪ್ರೈಸ್ ಏನಂತ ಗೊತ್ತಾಯ್ತಾ? ಬೊಕ್ಕೆ ಸಿಕ್ತಾ? ಅದನ್ನ ಬರೀ ಬೊಕ್ಕೆ ಅಂತ ಅನ್ಕೋಬೇಡಿ, ಅದು ನನ್ನ ಆಟ. ನಿಮ್ಮನ್ನ ನೋಡಕ್ಕೆ ಒದ್ದಾಡ್ತಿರೋ ಹಾಟ್. ಹಲೋ, ಏನಾಯ್ತು? ಮಾತೇ ಬರ್ತಿಲ್ಲ. ಸಿಕ್ತು ರಾಜ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿಮ್ಮ ಮನಸ್ಸಷ್ಟೇ ಬ್ಯೂಟಿಫುಲ್ ಆಗಿದೆ. ಮತ್ತೆ ಹೆಂಗೆ ನಾವು ಈ ತರ ಸರ್ಪ್ರೈಸ್ ಕೊಡೋದ್ರಲ್ಲೂ ಎತ್ತಿದ ಕೈ ನಾವು. ಇಷ್ಟ ಆಯ್ತಾ? ಯಾಕೆ ಮುನಿಯಮ್ಮ, ಏನಾಯ್ತು? ಅಳ್ತಿದ್ದೀರಾ? ಇಲ್ಲಪ್ಪ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಯಾಕೇನಾಯ್ತು? ಏನು ಇಲ್ಲ, ನೀವು ಊರಲ್ಲಿ ಇಲ್ಲದೆ ಹೋದ್ರು ನನ್ನನ್ನು ನೆನ್ಪು ಮಾಡ್ಕೋತಿದ್ದೀರಲ್ಲ. ನಾನು ಖುಷಿಯಾಗಿರ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ಅಷ್ಟೇನಾ? ನಾನು ಏನೋ ಅಂತ ಎದುರ್ಕೊಬಿಟ್ಟಿದೆ ನೋಡಿ. ಮುನಿಯಮ್ಮ, ನನಗೆ ನೀವು ಖುಷಿಯಾಗಿರೋದಷ್ಟೇ ಮುಖ್ಯ. ನಾನು ಎಲ್ಲಿದ್ರು ನೀವು ಖುಷಿಯಾಗಿರೋಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾನೆ ಇರ್ತೀನಿ. ಈ ಕ್ಷಣಕ್ಕೆ ನಿಮ್ಮ ಹತ್ರ ಬರೋಕ್ಕಾಗಲ್ಲ, ಅದಕ್ಕೆ ಬೊಕ್ಕೆ ಕಳಿಸಿದ್ದೀನಿ. ಅದು ಬಾಡೋಗೋ ಹೂವನ್ನೇ. ಇರೋಷ್ಟೊತ್ತು ನಗ್ತಾ ಇರಬೇಕು ಅಂತ ಒಂದು ಹೂವು ಹೇಗೆ ಹೇಳತ್ ನೋಡಿ. ನೀವು ಅಷ್ಟೇ ಆ ಹೂ ಥರ ನಗ್ನಗ್ತಾ ಇರಬೇಕು. ನಗ್ತಿರ್ತೀನಿ ರಾಜ್. ನನಗೋಸ್ಕರ ನೀವಿರುವಾಗ ನನಗೇನು ಚಿಂತೆ ಹೇಳಿ? ನಗ್ತಾನೆ ಇರ್ತೀನಿ. ಯಾರು ಏನೇ ಮಾಡಿದ್ರು ಈ ನಗುನ ನನ್ನಿಂದ ಕಸ್ಕೊಳ್ಳೋದಕ್ಕಾಗಲ್ಲ. That's like a good girl. Bye, ಮುನಿಯಮ್ಮ. ಓ, ಹಾಗಿದ್ರೆ ಅಮ್ಮ ಇನ್ ಮುಂದೆ ಕೆಲ್ಸಕ್ಕೆ ಹೋಗ್ತಾಳಾ? ಹೂ ಮಗಳೇ, ರೇವತಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಕೆಲ್ಸಕ್ಕೆ ಹೋದ್ರೆ ನಮ್ಗೊಂದು ಸ್ವಲ್ಪ ಅನುಕೂಲ. ಆದ್ರೆ ದುಡ್ಡು ಸಾಕಾಗ್ತಾ ಇಲ್ಲ. ಏನ್ ಮಾಡೋದ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂದ್ರೆ ನಾನ್ ದುಡ್ಡು ಕೊಡ್ಲಿ ಅಂತನಾ? ಹಂಗಲ್ಲಮ್ಮ, ಆದ್ರೂ ಈಗ ನನ್ನ ಈ ಮನೆನ ನೀನೇ ನೋಡ್ಕೋಬೇಕಲ್ವಾ? ಅಪ್ಪ, ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಪಚ್ಚುಗ್ ಹೇಳಿ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸರಿ ಮಗಳೇ. ಸರಿ ಅಪ್ಪ, ನಾ ಆಚೆ ಹೋಗಿ ಬರ್ತೀನಿ. ಒಂದ್ ನಿಮಿಷ. ಆ ಹುಡುಗ ಯಾರು, ಎತ್ತ, ಏನು ಅಂತ ನಾನು ಕೇಳಿಲ್ಲ. ಆ ಹುಡುಗ ಏನ್ ಕೆಲಸ ಮಾಡ್ಕೊಂಡಿರೋದು? ಆ ಹುಡುಗನ ಮನೆಯಲ್ಲಿ? ಅಪ್ಪ, ಅವನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಅವ್ರ ಅಪ್ಪನ ಬಿಸ್ನೆಸ್ ನೋಡ್ಕೊಂಡು ಹೋದ್ರೆ ಸಾಕು. ಸದ್ಯಕ್ಕೆ ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ನಾವು ಫಾರಿನಿಗೆ ಹೋಗ್ತೀವಲ್ಲ, ಅವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಹೌದಾ? ನಾನು ಅವನ ಹತ್ರ ಒಂದಿನ ಇಲ್ಲಿ ಬಂದು ಮಾತಾಡೋದಕ್ಕೆ ಹೇಳ್ತೀನಿ. ನೀನ್ ಏನ್ ಕೇಳ್ಬೇಕು ಅವನ ಹತ್ರನೇ ಕೇಳು. ಸರಿ 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 ಸರಿ. ನಿನ್ನ ಆಯ್ಕೆ ಬಗ್ಗೆ ನನಗೊಂದು ಚೂರು ಅನುಮಾನ ಇಲ್ಲ. ಆದ್ರೆ ನಿಮ್ಮಮ್ಮ ನನ್ನ ತಲೆ ತಿಂತಾ ಇರ್ತಾಳೆ. ಸೀರೆ ಹುಡುಗ ಯಾರು, ಏನು, ಎತ್ತ, ಎಲ್ಲಿದ್ದಾನೆ ಅಂತ ಕೇಳ್ತಾ ಇರ್ತಾಳೆ. ಅವಳ ಸಮಾಧಾನಕ್ಕೆ ಆ ಹುಡುಗನ ಒಂದ್ಸರಿ ಮನೆ ಕರ್ಕಬಾ ಮಗಳೇ. ಸರಿಯಪ್ಪ. ಹೌದು, ಈಗ ಅಮ್ಮ ಮನೇಲಿಲ್ಲ ಅಲ್ಲ, ಅಡ್ಗೆ ಕೆಲಸ ಎಲ್ಲ ನಿಂದೇನಾ?
ನೀನೇನ್ ಅಮ್ಮನಷ್ಟು ರುಚಿಯಾಗಿ ಅಡಿಗೆ ಮಾಡಲ್ಲ, ಸ್ವಲ್ಪ ಕಲ್ತ್ಕೊಂಡ್ಬಿಡು. ಏನ ನಾನು ಅಡ್ಗೆ ಕಲಿಬೇಕಾ? ಹ್ಞೂ ಮತ್ತೆ. ಅಲ್ಲ ಮಗಳೇ, ಅಡ್ಗೆ ನೀನ್ ಕಲಿಬೇಕು ತಾನೆ. ಮುಂದೆ ಮದುವೆ ಆದ್ಮೇಲೆ ನಿನಗೆ ಕಷ್ಟ ಆಗಲ್ವಾ? ಅಪ್ಪ, ಮದ್ವೆ ಆದ್ಮೇಲೆ ಅಡಿಗೆ ಮಾಡ್ಕೊಂಡು ಕುತ್ಕೊಳ್ಳೋ ಕರ್ಮ ನನಗಿಲ್ಲ. ಬಚ್ಚು ಹೇಳಿದಾರೆ ಎಲ್ಲ ಕೆಲ್ಸಕ್ಕೆ ಜನ ಇರ್ತಾರೆ ಅಂತ. ಹೌದಾ? ಅಡಿಗೆ ಮನೇಲಿ ಅಡಿಗೆ ಮಾಡ್ಕೊಂಡು ಕುತ್ಕೊಳ್ಳೋ ಜಾಯಮಾನ ನಂದಲ್ಲ. ಸರಿಯಪ್ಪ, ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. ಮಗಳೇ, ದುಡ್ಡು ಹೇಳಿದ್ನಲ್ಲಪ್ಪ, ನೀನ್ ಅಕೌಂಟಿಂಗ್ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸರಿ. ಬಾಯ್. ರಾಜ್ಕುಮಾರಿ ನನ್ನ ಮಗಳು. ಪ್ರೀತಿ ಕೂಡು ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ಗೆ ಪ್ರೀತಿಸಿದ ಹುಡುಗ ಕಳ್ಸಿದ ಬೊಕ್ಕೆ ಡಸ್ಟ್ಬಿನ್ ಸೇರಿದ್ರು ಎತ್ಕೊಂಡ್ಬಂದಿದ್ಯಲ್ಲ. ಬಾ, ಕಮಲದ ಹೂ ಅರಳೋದು ಕೆಸರಲ್ಲೇ, ಆದ್ರೆ ಅದನ್ನ ದೇವ್ರಿಗೆ ಹಾಕಿ ಪೂಜೆ ಮಾಡಲ್ವಾ? ಇದನ್ನು ಹಾಗೆ ಅನ್ಕೋ. ಯಾವ್ದು ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ. ಈಗ ನಿಮ್ಮನೆ ತಗೊಳ್ಳಿ, ಈ ಮನೇಲಿ ಹುಟ್ಟಿದವರಲ್ಲ, ಈ ಮನೆಗೆ ಸೇರಿದವರು ಅಲ್ಲ, ಆದ್ರೂ ಈ ಮನೆ ಮಗಳ ತರ ಇಲ್ಲೇ ಇದ್ದೀರಾ. ಆದ್ರೆ ಒಂದಲ್ಲ ಒಂದಿನ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ಕಿರ್ಚಬೇಡ. ನೀನ್ ಕಿರ್ಚಿದ ತಕ್ಷಣ ಸತ್ಯ ಬದಲಾಗಲ್ಲ ಅಮಲಾ ಮೇಡಮ್. ಸತ್ಯಕ್ಕಿರೋದು ಒಂದೇ ದಾರಿ. ನೀನ್ ಕೊಡೋ ಹಿಂಸೆನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನೀನ್ ಮುಂದೆ ಸೋಲ್ತಾನೂ ಇದ್ದೀನಿ, ಒಪ್ಕೋತೀನಿ. ಆದ್ರೆ ಇಲ್ಲಿಂದ ಹೊರಟೋಗ್ತೀನಿ ಅಂತ ಅನ್ಕೋಬೇಡ. ಯಾಕಂದ್ರೆ ನಾನು ಸತ್ಯ ಜೊತೆ ಬದುಕ್ತಾ ಇದ್ದೀನಿ. ಒಂದಲ್ಲ ಒಂದಿನ ಅದು ನನ್ನನ್ನ ಗೆಲ್ಸುತ್ತೆ ಅಂತ ನಂಬಿದ್ದೀನಿ. ನಿನ್ ಸೋಲು ಗೆಲುವು ನನ್ನ ಕೈಯಲ್ಲಿದೆ. ನಾನು ಮನ್ಸು ಮಾಡಿದ್ರೆ ಈ ಕ್ಷಣ ನಿನ್ನ ಮನೆಯಿಂದ ಆಚೆ ಹಾಕ್ಬೋದು. ನನ್ನ ಗಂಡ ಮನೇಲಿಲ್ಲ ಅನ್ನೋ ಧೈರ್ಯದ ಮೇಲೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜ್ ಇಲ್ಲಿಗೆ ಬಂದಿದ್ದೀನ, ನಿನ್ನ ಆಟ ಎಲ್ಲ ನಡೆಯಲ್ಲ. ಅವನಿಂದ ಏನೇ ಮಾಡೋಕ್ಕಾಗುತ್ತೆ? ಅವನು ನಿನ್ನ ಗಂಡ ಆಗೋಕ್ಕೂ ಮುಂಚೆ ನನ್ನ ತಮ್ಮ. ಈ ಅಕ್ಕನ ಮಾತು ಕೇಳ್ಕೊಂಡಿರೋ ಗುಲಾಮ. ಅವನೆಲ್ಲ ನನಗೊಂದು ಲೆಕ್ಕನ. ಅದಕ್ಕೆ ಲೆಕ್ಕಕ್ಕಿಲ್ದಿರೋರ ಥರ ಮಾಡೋದಕ್ಕೆ ನೋಡಿದೆ ಅಲ್ವಾ? ಆದ್ರೆ ಅವ್ರೀಗ ಬದಲಾಗಿದ್ದಾರೆ ಅಂತ ಮರಿಬೇಡ. ಅವ್ರ ಪಕ್ಕದಲ್ಲಿ ಯಾವತ್ತೂ ನಾನು ಇದ್ದೇ ಇರ್ತೀನಿ ಅನ್ನೋದು ನಿನಗೆ ನೆನಪಿರ್ಲಿ. ನೋಡು, ನಿನ್ನ ಹಾಗೆ ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸಲ್ಲ. ಹಾಗಂತ ನನ್ನ ತಂಟೆಗೆ ಬಂದ್ರೆ ಒಳ್ಳೊಳ್ಳಾಗಿರೋದು ಇಲ್ಲ. ಏಯ್, ಅದೇನ್ ಮಾಡ್ಕೋತೀವ ಮಾಡ್ಕೊ. ತುಂಬಾ ಹಾರಾಡ್ಬೇಡ. ನೀನ್ ಹೀಗೆ ಅತಿಯಾಗಿ ಆಡ್ತಿದ್ರೆ ನಿನ್ ಬಗ್ಗೆ ಹೇಳ್ಬೇಕಾಗತ್ತೆ. ಓ, ಯಾರಾಗ ಹೇಳ್ತೀಯ? ಮಾವನ ಹತ್ರನೇ ಹೇಳ್ತೀನಿ. ಹೌದಾ? ಏನಂತ ಹೇಳ್ತೀಯ? ಬಹುಶಃ ನಿನ್ ಬಗ್ಗೆ ಹೇಳಿದ್ರೆ ಯಾರು ನಂಬಲ್ಲ ಅನ್ಸುತ್ತೆ. ಅದಕ್ಕೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಸಾಕ್ಷಿ ಸಮೇತನಾ? ಏನ್ ಸಾಕ್ಷಿ? ಸಾಕ್ಷಿ ಇದೆ. ನಿನ್ ಗಂಡನ್ಗೆ ನಿನ್ ಮೇಲೆ ಎಷ್ಟು ಲವ್ ನೋಡು. ನಿನ್ ಜೊತೆ ಇರಕ್ಕಾಗ್ತಿಲ್ಲ ಅಂತ ಪಾಪ ಅಲ್ಲಿತ್ಕೊಂಡೆ ತನ್ನ ಲವ್ನ ತಲುಪೋ ಹಾಗೆ ಮಾಡಿದ್ದಾನೆ. ದೀಪ ಆರುವಾಗ ಜಾಸ್ತಿ ಉರಿಯತ್ತಂತೆ. ಹಾಗೆ ಇದನ್ನು ಆರೋಗ ಪ್ರೀತಿ, ಐ ಮೀನ್ ನಾನೇ ಆರ್ಸೋ ಪ್ರೀತಿ. ನಿನಗ್ ನನ್ನ ತಮ್ಮನ ಮೇಲಿರೋ ಪ್ರೀತಿ, ನನ್ನ ತಮ್ಮಂಗ್ ನಿನ್ ಮೇಲಿರೋ ಪ್ರೀತಿ ಆದಷ್ಟು ಬೇಗ ಸೇರೋ ಜಾಗ ಇದೆ. ಏಯ್, ಯಾಕೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡೋಕೆ. ಕ್ಯಾಪ್ಷನ್ ಏನ್ ಗೊತ್ತಾ? ಅಮಲ ಇದ್ದಾಳೆ ಎಚ್ಚರಿಕೆ ಅಂತ.
ನೀನು ಎಂಥವಳು ಅಂತ ಇಡೀ ಜಗತ್ತೇ ನೋಡುತ್ತೆ. ಜಗತ್ತು ಬಿಡು, ನೀನು ಏನು ಅಂತ ಈ ಮನೆಯವ್ರಿಗೆ ಗೊತ್ತಾಗುತ್ತೆ. ನಿನ್ನನ್ನು ತುಂಬ ನಂಬ್ಕೊಂಡಿರೋ ಅತ್ತೆ ಮಾವ ನಿಮ್ಮ ತಮ್ಮ ಎಲ್ರಿಗೂ ನಿನ್ನ ಅಸಲಿ ಮುಖದ ದರ್ಶನ ಆಗಬೇಕು. ನಾನು ಇದನ್ನ ಮೊದಲು ರಾಜಿಗೆ ತೋರಿಸ್ತೇನೆ. ನನ್ನನ್ನು ಅತ್ತೇನು ಒಂದು ಮಾಡ್ತೀನಿ ಅಂತ ಸುಳ್ಳು ಹೇಳಿ ರಾಜ್ನ ಕಳಿಸಿದ್ಯಾ ಅಲ್ವಾ? ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತ ರಾಜಿಗೆ ಗೊತ್ತಾಗುತ್ತೆ. ಬೇಡ ಆರಾಧನಾ, ಆಟ ಆಡಬೇಡ. ವಿಡಿಯೋ ಮಾಡಿ ನನ್ನ ಹೆದರ್ಸ್ತಾ ಇದೆಯಾ? ಮೊದಲು ಡಿಲೀಟ್ ಮಾಡು. ಡಿಲೀಟ್ ಮಾಡೋದಕ್ಕೆ ಅದಕ್ಕೆ ನಾನು ಉಪಾಯವಾಗಿ ವಿಡಿಯೋ ಮಾಡ್ಕೊಂಡಿದ್ದು ಚಾನ್ಸೇ ಇಲ್ಲ. ನಾನು ಡಿಲೀಟ್ ಮಾಡಲ್ಲ. ಆರಾಧನಾ, ಸುಮ್ಮನೆ ತಂಟೆಗೆ ಬರಬೇಡ. ಯಾರ್ ತಂಟೆಗೆ ಬಂದಿದ್ದು ಮೊದಲು? ನನ್ನ ಗಂಡ ನನಗೆ ಪ್ರೀತಿಯಿಂದ ಕಳ್ಸಿರೋ ಬೊಕ್ಕೆನ ಡಸ್ಟ್ಬಿನ್ಗೆ ಹಾಕಿ ಅವ್ರ ಪ್ರೀತಿಗೆ ಅವಮಾನ ಮಾಡ್ದಲ್ಲ, ಅವಾಗ ಎಲ್ಲೋಗಿತ್ತು ಈ ಬುದ್ಧಿ? ಆಗ ನಿನಗೇನು ಅನಿಸ್ಲಿಲ್ಲ ಅಲ್ವಾ? ಬೇರೆಯವ್ರ ತಂಟೆಗೆ ಹೋಗಬಾರ್ದು. ಈಗ ಅನುಭವಿಸು. ನೋಡು ಆರಾಧನಾ, ಇದು ನನ್ನ ನಿನ್ನ ಮಧ್ಯೆ ವಾರ್. ನಮ್ಮ ಮಧ್ಯೆನೇ ಇರಲಿ. ಇದನ್ನ ಬೇರೆ ದಿಕ್ಕಕ್ಕೆ ತಿರುಗಿಸ್ಬೇಡ. ಭಯ ಅನ್ನೋದು ಮನುಷ್ಯನ ಹತ್ರ ಎಂಥ ಮಾತು ಬೇಕಿದ್ರು ಆಡ್ಸುತ್ತಲ್ವಾ? ಪಾಪ ನೀನು. ನೋಡು, ನಾನೇನು ಬೇಡ್ಕೋತಿಲ್ಲ, ನಿನಗೆ ವಾರ್ನ್ ಮಾಡ್ತಾ ಇದ್ದೀನಿ. ನನ್ನ ಕೆಣಕ್ಬೇಡ. ಕೆಣಕಿದ್ದು ನೀನು ಅಮಲ. ಹಾಗೆ ನೀನು ಕೇಳ್ಕೊಂಡಿದ್ದ ತಕ್ಷಣ ನಿನ್ಗೊಂದು ಚಾನ್ಸ್ ಕೊಟ್ಟು ನೀನು ಬದಲಾಗ್ತೀಯ ಅಂತ ನೋಡೋದಕ್ಕೆ ನಾನೇನು ದಡ್ಡಿ ಅಲ್ಲ. ಯಾಕಂದ್ರೆ ನೀನು ಬದಲಾಗೋಳಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು. ಅದೇನೋ ಅಂತಾರಲ್ಲ, ಗಿಡವಾಗಿ ಬಗ್ಗದೆ ಇರೋದು ಮರವಾಗಿ ಬಗ್ಗುತ್ತಾ? ಹಾಗೇನೆ ಸಣ್ಣ ವಯಸ್ಸಿಂದ ಕೆಟ್ಟು ಬುದ್ಧಿ ಬೆಳೆಸ್ಕೊಂಡಿರೋ ನೀನು ಈಗ ಬದಲಾಗ್ತೀಯಾ? ಚಾನ್ಸೇ ಇಲ್ಲ. ಏನೇನೋ ಮಾತಾಡ್ಬೇಡ ನೀನು. ನನ್ನ ಬಾಯಿ ಮುಚ್ಚೋದಕ್ಕೆ ನೋಡ್ಬೇಡ ನೀನು. ನಿನಗೆ ಸರಿಯಾದ ಪಾಠನೇ ಕಲಿಸ್ತೀನಿ. ಸುಳ್ಳು ಹೇಳ್ಕೊಂಡು ಮೆರಿತಿದ್ಯಾ ಅಲ್ವಾ? ಮುಖವಾಡ ಹಾಕೊಂಡು ಬದುಕ್ತಿದ್ಯಾ ಅಲ್ವಾ? ನಿನ್ನ ಪ್ರೀತಿಸೋ ತುಂಬಾ ನಂಬಿರೋ ಈ ಮನೆಯವರಿಗೆ ಮೋಸ ಮಾಡ್ತಿದ್ಯಾ? ಅದಕ್ಕೆಲ್ಲ ಅಂತ್ಯ ನಾನು ಹಾಡ್ತೀನಿ. ರಾಜ್ ಬರ್ತಿದ್ದ ಹಾಗೆ ಅವ್ರಿಗೆ ಇದನ್ನ ತೋರಿಸಿ ನಿನ್ನ ಚಾಪ್ಟರ್ನ ಕ್ಲೋಸ್ ಮಾಡಿಸ್ತೀನಿ. ಓಕೆ? ರಾಜ್ ಕಳ್ಸಿರೋ ಹೂಗಳು ಎಷ್ಟು ಚೆನ್ನಾಗಿದೆ. ನೀವು ಯಾವಾಗ ಬರ್ತೀರಾ ರಾಜ್? ನಾನು ಬರೋದಕ್ಕಾಗಲ್ಲ, ಅದಕ್ಕೆ ಬೊಕ್ಕೆ ಕಳ್ಸಿದ್ದೀನಿ ಅಂತ ಹೇಳಿದ್ರಿ. ಏನೇ ಇದ್ರು ನೀವಿದ್ದಾಗ ಆಗಲ್ಲ ರಾಜ್. ಈ ಕಾನ್ಫರೆನ್ಸ್ ಎಲ್ಲ ಯಾವಾಗ ಮುಗಿಯುತ್ತೋ ಅಂತ ಅನಿಸ್ತಿದೆ ಮುನಿಯಮ್ಮ. ನಿಮ್ಮಿಂದ ಈ ಥರ ದೂರ ಇರೋದು ತುಂಬ ಕಷ್ಟ ಆಗ್ತಿದೆ. ಜೊತೆಲಿದ್ದಾಗ ಎಷ್ಟು ಜಗಳ ಆಡ್ತಿದ್ವಿ. ಅದೇ ದೂರ ಇದ್ದಾಗ ಯಾಕಾದರೂ ದೂರ ಇದ್ದೀವೋ ಅಂತ ಅನ್ಸುತ್ತೆ. ನೀವವತ್ತು ಒಟ್ಟಾರ ಬಿಟ್ಟು ಈ ಮನೆಗೆ ಬಂದಾಗ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ಮಹೇಶ್ ಸರು ಅವತ್ತು ಕೇಳಿದ್ರು, ನೀನು ಅವನ ಪ್ರೀತಿ ಮಾಡ್ತಿದ್ಯಾ ಅಂತ. ಆ ಮಾತು ಎಷ್ಟು ನಿಜ ಅಂತ ನನಗಿವತ್ತು ಅರ್ಥ ಆಗ್ತಿದೆ. ಮೇ ಬಿ ಪ್ರೀತಿ ಅಂದರೆ ಒಬ್ರ ಜೊತೆ ಒಬ್ರು ಇರೋದಲ್ಲ. ಪ್ರೀತಿ ಅಂದರೆ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕಾಗದೆ ಒದ್ದಾಡೋದು. ಎಂಥ ಹುಚ್ಚ ನಾನು. ನನ್ನ ಮನಸ್ಸಲ್ಲಿರೋ ಪ್ರೀತಿನ ಆರಾಧನವ್ರ ಹತ್ರ ಹೇಳ್ಕೊಳ್ಳೇ ಇಲ್ಲ. ನಾನು ತಾಳಿ ಕಟ್ಟಾದ್ಮೇಲೆ ಭಾಷಣ ಮಾಡೋ ಥರ ಪ್ರೀತಿ ಹೇಳ್ಕೊಂಡೆ. ಪ್ರೀತಿನೇ ಹೇಳ್ಕೊಳ್ದೆ ಯಾರಾದರೂ ಲವ್ ಮ್ಯಾರೇಜ್ ಆಗಿರೋ ವ್ಯಕ್ತಿ ಇದ್ದಿದ್ರೆ ಅದು ನಾನು. ನಿಮ್ಮ ಬಗ್ಗೆ ಇರೋ ಪ್ರೀತಿನ ನಾನು ಯಾವತ್ತೂ ಹೇಳ್ಕೊಂಡೇ ಇಲ್ವಲ್ಲ ರಾಜ್. ಈಗ ನೀವು ನನ್ನ ಗಂಡ ಆದರೂ ನಿಮ್ಮ ಮೇಲಿರೋ ಪ್ರೀತಿನ ತೋರಿಸ್ಕೊಳ್ದೆ ಬದುಕ್ತಾ ಇದ್ದೀನಿ. ಯಾಕೆ ಹೀಗೆ ಬೇಲಿ ಹಾಕೋಬೇಕು ನಾನು? ಮನೆಗೆ ಬನ್ನಿ ರಾಜ್, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡ್ಬಿಡ್ಬೇಕು. ಮುನಿಯಮ್ಮ, ನಾನು ವಾಪಸ್ ಮನೆಗೆ ಬರ್ತಿದ್ದಾಗೆ ನಿಮಗೆ ಸ್ಪೆಷಲಾಗಿ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿಮ್ಮ ಮುಂದೆ ಮಂಡಿ ಊರಿ
ಊರಿಗೆಲ್ಲ ಕೇಳಿಸೋ ಥರ ಹೇಳಬೇಕು ಅಂತ ಇದ್ದೀನಿ. ಹೂವಿಗೆ ಬೇಲಿ ಹಾಕ್ಬೋದು, ಆದ್ರೆ ಅದ್ರ ಪರಿಮಳಕ್ಕೆ ಯಾರು ಬೇಲಿ ಹಾಕೋದಕ್ಕಾಗಲ್ಲ. ನಾನಿಷ್ಟು ದಿನ ನನ್ನ ಸುತ್ತ ಬೇಲಿ ಹಾಕೊಂಡಿದ್ದೆ, ಆದ್ರೆ ನಿನ್ಮೇಲಿರೋ ಪ್ರೀತಿನ ತಡೆಯೋದಕ್ಕಾಗ್ತಿಲ್ಲ ರಾಜ್. ಇನ್ಮೇಲೆ ನಾನು ತಡೆಯೋದು ಇಲ್ಲ. ಸೆಕೆ, ಈ ಫ್ಯಾನ್ ಗಾಳಿನೂ ತಾಗ್ತಾ ಇಲ್ಲ. ಈ ರೇವತಿಗೆ ಒಂದು ಕೆಲಸ ಸಿಗ್ಲಿ, ಒಂದು ಕೂಲರೇ ಇಟ್ಕೊಬಿಡ್ತೀನಿ. ನನ್ನ ಮಗಳ ಸಿರಿಗೆ ಏನಾದ್ರೂ ಮದುವೆ ಆದ್ರೆ ನನ್ನ ಅಳಿಮ ಹಿಂಗೇಳಿ ಮನೆ ತುಂಬಾ AC ಹಾಕ್ಸ್ಕೊಬಿಡ್ತೇನೆ. ರೇವತಿ, ಕೆಲ್ಸಕ್ಕೆ ತಾನೇ ಹೋದೆ, ಇಷ್ಟು ಬೇಗ ಬಂದಿದ್ಯಾ? ಕೆಲಸ ಮುಗೀತಾ? ಕೆಲಸ ಸಿಗ್ಲಿಲ್ಲ ರೀ. ಏನು, ಕೆಲ್ಸ ಸಿಗ್ಲಿಲ್ವಾ? ಬೇಡ ನೋಡೋ ರೇವತಿ, ನಾನು ಲತಾಕನ್ ಕೇಳಿದೆ ಕೆಲ್ಸ ಸಿಗುತ್ತಾ ಅಂತ. ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಆ ಮನೆಯವ್ರಿಗೆ ಕೆಲ್ಸ ತುಂಬಾ ಅವಶ್ಯಕತೆ ಇದೆ, ಯಾರೇ ಕೆಲ್ಸಕ್ಕೆ ಹೋಗಿದ ತಕ್ಷಣ ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತ ಅಂದ್ಲು. ಅದ ಹೆಂಗ್ ಕೆಲ್ಸ ಸಿಗಲ್ಲ ಅಂದೆ? ದೊಡ್ಡದಾಗ ಕೆಲಸ ಮಾಡ್ತೀನಿ ಅಂತೀಯ, ಕೆಲಸ ಮಾಡಕ್ ಮೈ ಬಾರ ನಿನಗೆ? ಅವಳು ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡು ನನ್ನ ಹತ್ರ ಬಂದ್ಬಿಟ್ಟು ಕೆಲಸನೇ ಇಲ್ಲ ಅಂತ ರೈಲ್ ಬಿಡ್ತಾ ಇದೀಯಾ? ಲೇ, ಈ ಮನೇಲಿ ಕಸ ಹೊಡೆಯೋದು ಮುಸ್ರ ಸಿಕ್ಕದು ಅದೇ ಅಲ್ವಾ ಮಾಡೋದು? ಅದನ್ನೇ ಅಲ್ಲಿ ಮಾಡಕ್ ಮೈ ಬಾರಣ ನಿನ್ಗೆ? ನೋಡ್ರಿ, ನಾನು ಆ ಮನೆ ಕೆಲ್ಸಕ್ಕೆ ಹೋಗಲ್ಲ. ನಂಗೆ ಗೊತ್ತು ಕಣೆ, ನಂಗೆ ಗೊತ್ತಿತ್ತು ನಿನಗೆ ನನ್ನನ್ನ ಕೆಲಸ ಕಳಿಸ್ಬೇಕು ಅಂತ ಇದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಯೋಗ್ಯತೆಗೆ ತಕ್ಕಂಗೆ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ನಾನೆಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಆದ್ರೆ ನಿನಗೇನು, ಅಷ್ಟ ತಿಂಗಳು ಪೂರ್ತಿ ದುಡಿದ್ರೆ ಹೆಂಗೋ ಜೀವನ ನಡೀತೆ ತಾನೆ? ನಾನು ಬೇರೆ ಏನಾದರೂ ಕೆಲಸ ಹುಡುಕ್ತೀನಿ, ಆದ್ರೆ ಆ ಮನೆ ಕೆಲ್ಸಕ್ಕೆ ಮಾತ್ರ ನಾನು ಹೋಗಲ್ಲ. ಹೌದೌದು, ನಿನಗೆ AC ಆಫೀಸಲ್ಲಿ ಕೆಲಸ ಕಾಯ್ಕೊಂಡಿರುತ್ತೆ. ಏನ್ ಹೇಳಿ ಇವಳಿಗೆ? ಲೇ, ಈಗಿನ ಕಾಲದಲ್ಲಿ ಕೆಲಸ ಸಿಗದೆ ಕಷ್ಟ ಕಣೆ, ಅಂತದ್ರಲ್ಲಿ ನಿಂಗೆ ಸಿಕ್ಕಿದೆ, ಮಾಡಕ್ ಏನ್ ರೋಗ ನಿನಗೆ? ನೋಡಿ, ದಯವಿಟ್ಟು ನನ್ನನ್ನು ಏನು ಕೇಳ್ಬೇಡಿ, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಏನಾಯ್ತಪ್ಪ ಇವಳಿಗೆ? ಬೆಳಿಗ್ಗೆ ನೋಡಿದ್ರೆ ಕೆಲ್ಸಕ್ಕೆ ಉತ್ಸಾಹದಿಂದ ಓದ್ಲು, ಈಗ ನೋಡಿದ್ರೆ ಕೆಲ್ಸನೇ ಬೇಡ ಅಂತ ಇದ್ದಾಳೆ. ಹಿಂಗಾದ್ರೆ ತಿಂಗಳು ತುದಿಲಿ ದುಡ್ಡು ಬರಲ್ವೇ? ಮನೆ ಹೇಗ್ ನಡ್ಸೋದು? ಅಯ್ಯೋ ಭಗವಂತ, ಏನು ವಿಡಿಯೋ ಮಾಡ್ಕೊಂಡಿದ್ದಾಳ? ಏನಮ್ಮ ನೀನು ಸ್ವಲ್ಪ ಹುಷಾರಾಗಿರೋದಲ್ವಾ? ಆರಾಧನಾ ತುಂಬಾ ಚಾಲಾಕಿ. ಬೈ ಚಾನ್ಸ್ ಅವಳು ಆ ವಿಡಿಯೋನ ಸುಶಾಂತ್ ತೋರಿಸ್ಬಿಟ್ರೆ? ಬೈ ಚಾನ್ಸ್ ಏನು, ಅವಳು ಸುಶಾಂತ್ಗೆ ಆ ವಿಡಿಯೋನ ತೋರಿಸ್ತಾಳೆ. ಆ ಉದ್ದೇಶಕ್ಕೆ ಅವಳು ವಿಡಿಯೋ ಮಾಡ್ಕೊಂಡಿರೋದು. ಇನ್ನ ನಿನ್ನ ಕತೆ. ಮಗ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೆದ್ರಿರೋರ್ ಮೇಲೆ ಹಾವು ಹಾಕಿದ್ರು ಅನ್ನೋ ತರ ಯಾಕೆ ಏನೇನೋ ಹೇಳಿ ನನ್ನ ಇಷ್ಟ ಎದುರಿಸ್ತಿದ್ದೀರಾ? ಅಯ್ಯೋ, ಸುಮ್ನೆ ಹೇಳ್ತಾ ಇಲ್ಲ ಅಮ್ಮ, ನಾನು ಆಗೋದನ್ನೇ ಹೇಳ್ತಾ ಇರೋದು. ಆ ಥರ ಆಗೋ ಹಾಗಿಲ್ಲ ಮಾವ, ಏನಾದರೂ ಸೊಲ್ಯೂಷನ್ ಕೊಡಿ. ಏನೇ ಆದ್ರೂ ಆರಾಧನಾ ಸುಶಾಂತ್ಗೆ ಆ ವಿಡಿಯೋನ ತೋರಿಸ್ಬಾರ್ದು ಅಷ್ಟೇ.